ನಿಲ್ಸಿದ್ದೀರಾ. ಅದ್ರ ಮೇಲೆ ಕೆಲವರು ತುಂಬಾ ಇಂಟ್ರೆಸ್ಟ್ ತಗೊಂಡು ಬೇರೆ ರೀತಿಲೂ ಟ್ರೈ ಮಾಡಿದ್ದೀರಾ. ಅವ್ರಿಗೂ ದೇವರು ಒಳ್ಳೇದು ಮಾಡಲಿ. ಜನ ಎಲ್ಲ ನೋಡ್ತಾ ಇದ್ದಾರೆ. ಅದ್ರ ಮೇಲೆ ನಾನೊಂದು ಹೇಳ್ತಾ ಇದ್ದೀನಿ, ಎಲ್ಲಾ ಮಾಧ್ಯಮದವ್ರನ್ನು ನಾನು ಬನ್ನಿ ಒಂದು ವೇದಿಕೆಗೆ ಅಂತ ಕರೆದಿದ್ದೀನಿ. ಬರ್ಲಿಲ್ಲ ಅಂದ ತಕ್ಷಣ ಅವ್ರು ಸರಿ ಇಲ್ಲ ಅಂತಲ್ಲ, ಅಥವಾ ನಾನು ಪರ್ಸನಲ್ ಆಗಿ ಬರ್ತಾ ಇಲ್ಲ ಹಿಂದೆ ಎದುರ್ಕೋತಾ ಇದ್ದೀನಿ ಅಂತಲ್ಲ. ಏನಿದೆ ಜನಕ್ಕೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಕಾರ್ಯಕ್ರಮಗಳು ನಾವು ಮಾಡೇ ಮಾಡ್ತೀವಿ, ಅದಕ್ಕೆ ಯೋಜನೆ ಹಾಕೋತಾ ಇದ್ದೀವಿ. ಈ ವಿಷಯ ಕೈ ಇಟ್ಟ ಮೇಲೆ ನನಗೆ ಗೊತ್ತಾಗಿದ್ದು ಅದು ಎಷ್ಟು ದೊಡ್ಡದಾಗಿದೆ ಅಂತ. ಅದನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳನ್ನೆಲ್ಲ ಕರೆಕ್ಟ್ ಆಗಿ ಕೂರಿಸ್ಕೊಂಡು ಒಂದು ಕಾರ್ಯಕ್ರಮ ಮಾಡಬೇಕು. ಚಿಕ್ಕ ವಿಷಯ ಅಲ್ಲ. ಉಡಾಫೆಯಿಂದ ನಾನು ಈಗೋಗಿ ತಗೊಂಡು ನಡ್ಕೊಳಕ್ ಆಗಲ್ಲ. ಅಕಸ್ಮಾತ್ ಎಲ್ರಿಗೂ ಏನೋ ನಾನು ಇದನ್ನ ಟ್ವಿಸ್ಟ್ ಮಾಡ್ತಿದ್ದೀನಿ ಅಂತ ಅನ್ಸಿದ್ರೆ ದಯವಿಟ್ಟು ಕ್ಷಮಿಸಿ. ಆ ತರದ ಉದ್ದೇಶ ನನಗಿಲ್ಲ. ಜನ ನಿರ್ಧರಿಸ್ತಾರೆ. ಸರ್ ನಿಮ್ಗೆ ಹಂಗ ಅನ್ನಿಸ್ತು ಅಂದ್ರೆ, ನನ್ನ ಗಿಮಿಕ್ ಅನ್ನಿಸ್ತು ಅಂದ್ರೆ ನನ್ನ ಸಿನಿಮಾ ಪ್ರಮೋಷನ್ ಮಾಡಬೇಡಿ. ಗಿಮಿಕ್ ಅಂತ ಅನ್ಸಿದ್ರೆ ಅವ್ರು ಪ್ರಮೋಷನ್ ಮಾಡ್ತಾ ಇಲ್ಲ. ನಾನು ಇಲ್ಲ ಸರ್, ಅದಕ್ಕೆ ದಯವಿಟ್ಟು ಒಂದು ಕ್ಲಾರಿಟಿ ಕೊಡ್ತೀನಿ ಸರ್. ಬೇಕು ಅಂತ ಗಿಮಿಕ್ ಮಾಡ್ತಾವ್ರೆ ಅಂತ ಕೆಲವ್ರು ಹೇಳೋದು ಸರ್, ಅಲ್ಲಿ ನೀವು ಹೇಳಿದ ಕೆಲವ್ರು ಹೇಳಿದ್ರೆ ಅದಕ್ಕೆ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಕೆಲವರು ಬೇಕು ಗಿಮಿಕ್ ಮಾಡ್ತಾರೆ ಅಂತ ಹೇಳಿದ್ರು, ಆತರ ಗಿಮಿಕ್ ಮಾಡ್ಬೇಕಾ? ಇವತ್ತು ಅಲ್ಲ ಈಶ್ವರ್ ಹೇಳಿದ್ರು ಆ ರೀತಿ ಗಿಮಿಕ್ ಮಾಡಿಲ್ಲ, ಆತರ ಹೇಳಿದ. ದಯವಿಟ್ಟು ಅದನ್ನ ಇಟ್ಕೊಳ್ಳಿ. ಇಲ್ಲ, ನಿಮ್ಗೆ ಏನ್ ಇದು ನಡೀತಾ ಇದೆಯಲ್ಲ, ಇದು ನಡಿಬೇಕು. ಯಾರು ಅವ್ರಿಗೆ ನೀವು ಅದನ್ನ ಅಪ್ರಿಶಿಯೇಟ್ ಮಾಡಿ. ನಾನು ನಿಮ್ಗೆ ಅಪ್ರಿಶಿಯೇಟ್ ಮಾಡ್ತೀನಿ. ಓಕೆ, ಬರ್ತೀವಿ. ಸಿನಿಮಾ ಮಾಡಿ